ಈಗ ವಿದ್ಯಾರ್ಥಿಗಳೇ, ದರ ಕೊಟ್ಟಾನ, ಅವಧಿ ಕೊಟ್ಟಾನ, ಅಸಲು ಕೊಟ್ಟಾನ, ಆಗೋ ಬಡ್ಡಿ ಎಷ್ಟು? ಇನ್ನೊಂದು ರೀತಿಯಿಂದ ಸೂತ್ರ ಹೆಂಗಾದು ಅನ್ನೋದು ಹೇಳ್ತಾನೆ. ಇದು 100ಕ್ಕೆ 1 ವರ್ಷಕ್ಕೆ 10 ರೂಪಾಯಿ ಬಡ್ಡಿ ಇರ್ತದೆ. 100 ರೂಪಾಯಿ ಅಸಲಿಗೆ 100 ರೂಪಾಯಿ ಅಸಲಿಗೆ 100 ರೂಪಾಯಿ ಅಸಲಿಗೆ 1 ವರ್ಷಕ್ಕೆ 1 ವರ್ಷಕ್ಕೆ ಎಷ್ಟು? 10 ರೂಪಾಯಿ ಬಡ್ಡಿ. ಹೆಂಗ ಸೂತ್ರ ತಯಾರು ಮಾಡ್ಯಾರ ಅನ್ನೋದು ಹೇಳುತ್ತಲ್ಲ. ಈಗ ನಾವು 100 ಗುಂಡೆ 1 ಬಂತಿಲ್ಲ ನೋಡ್ರಿ. ಎಷ್ಟು? 100 ರೂಪಾಯಿಗೆ 1 ವರ್ಷಕ್ಕೆ 10 ರೂಪಾಯಿ ಬಡ್ಡಿ. 100 ರೂಪಾಯಿಗಳಿಗೆ ನಿಮಗೆ ಹೆಂಗ್ ಮೆಂಟಲ್ ಎಬಿಲಿಟಿ ಲೆಕ್ಕದ? 8 ವರ್ಷಕ್ಕೆ ಆಗುವ ಬಡ್ಡಿ ಎಷ್ಟು? ನೋಡಿ ಇಲ್ಲಿ ಹೆಂಗೆ ಹಚ್ಕೋ ಎಷ್ಟು. ಇದು ಗಣಿತ ನೋಡಿ ಗೊತ್ತರ ಭಾರಿ ಸಿಂಪಲ್. ಆದ್ರೆ ಇದ್ರಾಗ ಏನದಪ್ಪ ಅಂತಂದ್ರೆ ನಿಮಗೆ ಮೆಂಟಲ್ ಎಬಿಲಿಟಿ ಅದ. ಇದನ್ನ ನೋಡಿ, ಇದನ್ನ ಅಸಲು ಅಂತ ತಿಳ್ಕೊಬೇಕು ನೀವು. 100 ರೂಪಾಯಿಗೆ ಆಗುವ ಬಡ್ಡಿ 8 ವರ್ಷಕ್ಕೆ ಎಷ್ಟು ಆಗುವ ಬಡ್ಡಿ ಅಂದ್ರೆ 100 ಗುಂಡ್ಲೆ 8 ಗುಂಡ್ಲೆ 10. ಇವು 3 ಸಂಗತಿಗಳೆಲ್ಲ ಮ್ಯಾಲೆ ಹೋಗ್ತಾವ. 100 ಗುಂಡ್ಲೆ 1 ತಳಗ ಬರ್ತಾವ. ಇದೇ ಸೂತ್ರ ನೋಡ್ರಿ. ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರಾಸರಿ 100 ಗುಂಡ್ಲೆ 1. ನೋಡಿ ಹೆಂಗೆ ಸೂತ್ರ ತಯಾರಾದ ಅನ್ನೋದು ಹೇಳುತ್ತೆ. ಈ 100 ಹೊತ್ತು ಈ 100 ಹೊತ್ತು 10 8 80 ರೂಪಾಯಿ. ಆನ್ಸರ್ ಬರೋರಿ 80 ರೂಪಾಯಿ. ಉತ್ತರ ಸಂಖ್ಯೆ ಎಲ್ಲದ ನೋಡ್ರಿ 80A. ಇದೇ ಸೂತ್ರ ನೋಡ್ರಿ. ಸರಳ ಬಡ್ಡಿ ಬರೋಬರಿ ಅಸಲು ಗುಂಡ್ಲೆ ಅವಧಿ ಗುಂಡ್ಲೆ ದರ ಸರಾಸರಿ 100 ಗುಂಡ್ಲೆ 1. ಇದು ಸರ್ವಾಸ್ ಬಾಗಿಲ ಮೇಲೆ, ಇದು ಸರ್ವಾಸ್ ಬಾಗಿಲ ತಳಗ. ಹಿಂಗ್ ಲೆಕ್ಕಗಳನ್ನ ನಾವು ಸೂತ್ರಗಳನ್ನ ತಯಾರು ಮಾಡಬಹುದು. ತಿಳಿತಲ್ಲ ನಿಮ್ಗೆ? ಮುಂದಿನ ಗಣಿತ ಮಾಡಿ.